ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ ಗೈಸ್. ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಅವರ ಫಸ್ಟ್ ಇಂಪ್ರೆಷನ್ ಏನಾಗಿತ್ತು ನಿಮ್ಮ ಮೇಲೆ? ಫಸ್ಟ್ ಟೈಮ್ ಅವ್ರು ನಿಮ್ಮನ್ನ ನೋಡಿದಾಗ, ಸ್ವಲ್ಪ ಮಾತಾಡಿಸ್ದಾಗ, ಫಸ್ಟ್ ಟೈಮ್ ಕಾನ್ವರ್ಸೇಷನ್ ಮಾಡಿದಾಗ, ಅಥವಾ ನಿಮ್ಮ ಬಗ್ಗೆ ಅಟ್ಲೀಸ್ಟ್ ಗೊತ್ತಾದಾಗ ಏನಿತ್ತು ಅವ್ರ ಒಪಿನಿಯನ್, ಏನಿತ್ತು ಅವರಿಗೆ, ಏನ್ ಫೀಲ್ ಆಗಿತ್ತು ಅಂತ ನೋಡೋಣ. ಓಕೆ, ಡೀಪ್ ಆಗಿ ಹೋಗೋಣ. ಫಸ್ಟ್ ಇಂಪ್ರೆಷನ್ ಬಗ್ಗೆ ನೋಡೋಣ. ಕರೆಂಟ್ ಎನರ್ಜಿ ಅವರಿಗೆ, ಅವ್ರು ಯಾವ ತರ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ, ನಿಮ್ಮ ಎನರ್ಜಿ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಯಾವ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನ ನೋಡೋಣ. ಅಂಡ್ ಯಾವ ಒಂದು ಸಿಚುವೇಶನ್ ಬಗ್ಗೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ನೋಡೋಣ. ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಯಾವ ತರ ಮಾತಾಡ್ತಾರೆ ಆ ತರ ನೋಡೋಣ. ಅಂಡ್ ಅವರ ಸೀಕ್ರೆಟ್ ಫೀಲಿಂಗ್ಸ್ ನಿಮಗೆ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಓಕೆ, ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಹೋಗೋದಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಅದಿವಾಗ ಡಿಸ್ಪ್ಲೇ ಆಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ, ರೈಟ್? ಸೊ ಟೈಮ್ ತಗೊಳ್ಳಿ ಗೈಸ್ ಚೂಸ್ ಮಾಡೋದಕ್ಕೆ. ಯಾವ ಒಂದು ಇಮೇಜ್ ನಿಮ್ಮ ಲೈಫ್ಗೆ ರಿಲೇಟ್ ಆಗುತ್ತೆ ಆ ಒಂದು ಆಪ್ಷನ್ ಚೂಸ್ ಮಾಡ್ಬೋದು. ಪಾಸ್ ಮಾಡಿ ಒಂದು 2 ಮಿನಿಟ್ಸ್ ಮೆಡಿಟೇಟ್ ಮಾಡಿ, ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ರೈಟ್ ಆಪ್ಷನ್ ಚೂಸ್ ಮಾಡೋದಕ್ಕೆ. ಆ್ಯಂಡ್ ಅದು ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಝೋಡಿಯಾಕ್ ಸೈನ್ಸ್ ಅಥವಾ ಡೇಟ್ ಆಫ್ ಬರ್ತ್ ಇರುತ್ತೆ, ಅದ್ರ ಬೇಸ್ಡ್ ಆಗಿ ನೀವು ಚೂಸ್ ಮಾಡ್ಬೋದು. ಓಕೆ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ, ರೈಟ್? ಓಕೆ ದೆನ್, ಫಸ್ಟ್ ಆಪ್ಷನ್, ಯಾರೆಲ್ಲ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ. ಫಸ್ಟ್ ಇಂಪ್ರೆಷನ್, ಕರೆಂಟ್ ಎನರ್ಜೀಸ್, ಯಾವ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಅವ್ರು ಅಡ್ಮೈರ್ ಮಾಡ್ತಾರೆ ದ ಮೋಸ್ಟ್, ಯಾವ ಒಂದು ಸಿಚುವೇಶನ್ ಬಗ್ಗೆ ಅವ್ರಿಗೆ ಕನ್ಫ್ಯೂಷನ್ ಇದೆ ನಿಮ್ಮ ಬಗ್ಗೆ, ಆ್ಯಂಡ್ ಅವ್ರ ಫ್ರೆಂಡ್ಸ್ ಜೊತೆ ನಿಮ್ಮ ಬಗ್ಗೆ ಏನು ಡಿಸ್ಕಸ್ ಮಾಡ್ತಾರೆ, ಆ್ಯಂಡ್ ಅವರ ಸೀಕ್ರೆಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಾಗಿದೆ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಗೈಸ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ ದೆನ್, ಗ್ರೂಪ್ 1. ಓ ಗಾಡ್, ಆಲ್ರೆಡಿ ಫಸ್ಟ್ ಕಾರ್ಡ್ ಬಂದಿದೆ, ದಟ್ ಈಸ್ ಜಸ್ಟಿಸ್. ಪಾಸಿಬಿಲಿಟಿ ಇದೆ ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ಅವರ ಝೋಡಿಯಾಕ್ ಸೈನ್ ಲೀಬ್ರಾ ಆಗಿರೋದು. ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ದೇರ್ ಈಸ್ 9 ಆಫ್ ಸ್ವಾರ್ಡ್ಸ್. ನಿಮ್ಮ ಕ್ವಾಲಿಟಿ ಬಗ್ಗೆ, ಅವ್ರು ನಿಮ್ಮಲ್ಲಿ ಇಷ್ಟಪಡುವಂಥ ಕ್ವಾಲಿಟಿ, ನಿಮ್ಮಲ್ಲಿ ಇಷ್ಟ ಆಗುವಂಥ ಕ್ವಾಲಿಟಿ. ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್. ಎರಡು ಒಂಥರ ಬೆಟ್ ಕಾಂಟ್ರಾಡಿಕ್ಟರಿ ಎನರ್ಜಿ ಬಂದಿದೆ ಅನ್ಬೋದು. ಸೊ ಬ್ಯೂಟಿಫುಲ್ ಆಗಿ ಫಾರ್ಮೇಶನ್ ಆಗಿದೆ ಕಾರ್ಡ್ಸ್. ಜಸ್ಟಿಸ್, 9 ಆಫ್ ಸ್ವಾರ್ಡ್ಸ್, ದಿ ಹ್ಯಾಂಗ್ಡ್ ಮ್ಯಾನ್. ಫಸ್ಟ್ ಆಫ್ ಆಲ್ ಜಸ್ಟಿಸ್ ಅಂದ್ರೆ ಅವರ ಒಂದು ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಹೆಂಗಾಗಿತ್ತು ಅಂದ್ರೆ, ಮೇನ್ ಆಗಿ ನಿಮ್ಮನ್ನ ನೋಡಿದಾಗ ಒಂದು ಬ್ಯಾಲೆನ್ಸ್ಡ್ ಎನರ್ಜಿನ ನೋಡಿದ್ದಾರೆ. ಅಂದ್ರೆ ನೀವೆಲ್ಲರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದನ್ನ ನೋಡಿದ್ದಾರೆ. ಇನ್ನು ಒಬ್ಬೊಬ್ರು ಹೈಯರ್ ಪೊಸಿಷನ್ ಅಲ್ಲಿ ಇದ್ದಾರೆ, ಇವ್ರು ಲೋವರ್ ಪೊಸಿಷನ್ ಅಲ್ಲಿ ಇದ್ದಾರೆ, ಇವ್ರನ್ನ ಹಿಂಗೆ ಟ್ರೀಟ್ ಮಾಡ್ಬೇಕು, ಅವ್ರನ್ನ ಹಂಗೆ ಟ್ರೀಟ್ ಮಾಡ್ಬೇಕು, ಆತರ ನೀವು ಮೇ ಬಿ ಯಾವತ್ತೂ ಮಾಡಿಲ್ಲ, ಅದ್ರ ಮೇಲೆ ಫೋಕಸ್ ಮಾಡಿದ್ದಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವಾಗ ಒಬ್ಬೊಬ್ರು ಇರ್ತಾರೆ, ಫಾರ್ ಎನ್ ಎಕ್ಸಾಂಪಲ್, ಓಕೆ ನೀವು ಬೆಂಗಳೂರಲ್ಲಿ ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಒಳ್ಳೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಮರ್ಯಾದೆ ಜಾಸ್ತಿ ಕೊಡೋದು, ಯಾವ್ದಾದ್ರು ಸಣ್ಣ ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಮರ್ಯಾದೆ ಕಡಿಮೆ ಕೊಡೋದು. ಬಟ್ ನೀವು ಆ ತರ ಅಲ್ಲ, ಎಲ್ಲಾನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ ಅಂಡ್ ವೈಸ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಕೂಡ ಯೋಚನೆ ಮಾಡ್ತಾರೆ. ಅಂದ್ರೆ ಏನೇ ಮಾತಾಡೋದಿದ್ರು ಪಾರ್ಶಿಯಾಲಿಟಿ ತೋರ್ಸಲ್ಲ. ಏನೋ ಒಂದು ಮಾತಾಡ್ತಾ ಇದ್ದೀರಾ, ಏನೋ ಒಂದು ಆಕ್ಷನ್ ತಗೊಂತಾ ಇದ್ದೀರಾ ಅಂದ್ರೆ ಅದು ಯೋಚನೆ ಮಾಡ್ಬಿಟ್ಟು ತಗೊಂಡಿರ್ತೀರಾ ನೀವು. ಆ ತರ ಒಂದು ಪರ್ಸನ್, ಆ ತರ ನಿಮ್ನ ಜಡ್ಜ್ ಮಾಡ್ತಾರೆ. ಇಟ್ಸ್ ಲೈಕ್, ಓಕೆ ತಪ್ಪು ನಿಮ್ದೇ ಆಗಿದ್ರು ಅದನ್ನ ಒಪ್ಕೊಂತೀರ ನೀವು, ಆ ತರ ಪರ್ಸನ್. ಓಕೆ, ತಪ್ಪು
ನಿಮ್ ಏನೋ ರೈಟ್ ಏನಿದೆ ಅಲ್ಲಿ, ಎಲ್ಲಿ ಸತ್ಯ ಇದೆ ಅಲ್ಲಿ ನೀವು ಸ್ಟ್ಯಾಂಡ್ ಆಗ್ತೀರಾ. ಬಿಟ್ ಆಫ್ ಫ್ರೀಡಮ್ ಫೈಟರ್, ಪೊಲಿಟಿಷಿಯನ್ ಕೈಂಡ್ ಆಫ್ ವೈಬ್. ಪೊಲಿಟಿಷಿಯನ್ ಅಲ್ಲ, ಆಕ್ಚುಲಿ ಈ ಒಂದಷ್ಟು ಗ್ರೂಪ್ಸ್ ನ ಲೀಡ್ ಮಾಡ್ತಾರಲ್ಲ, ಬರ್ಬೇಕು ಈ ತರ ಒಂದಷ್ಟು ಆರ್ಗನೈಸೇಷನ್ಸ್ ನ ಲೀಡ್ ಮಾಡ್ತಾರಲ್ಲ, ಆ ತರ ಒಂದು ಪರ್ಸನ್ ತರ. ಅಂದ್ರೆ ಇದ್ ಬೇಕು ಅಂದ್ರೆ ಬೇಕು, ಜಗಳ, ಬಿಕಾಸ್ ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ, ಆತರ ಫೈಟಿಂಗ್ ಮಾಡುವಂತ ಪರ್ಸನ್ ನೀವು, ಆತರ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ತುಂಬಾ ರೆಸ್ಪೆಕ್ಟ್ ಇತ್ತು ಫಸ್ಟ್ ಟೈಮ್ ನಿಮ್ನ ನೋಡಿದಾಗ. ಡೆಫಿನೆಟ್ಲಿ ಎಟ್ ದ ಸೇಮ್ ಟೈಮ್ ಭಯ ಕೂಡ ಇತ್ತು. ಬಿಕಾಸ್ ನೀವು ಎಲ್ಲಾರ ಜೊತೆ ಕ್ಯಾಶುವಲ್ ಆಗಿ ಮಾತಾಡಲ್ಲ, ತುಂಬಾ ಸೀರಿಯಸ್ ಆಗಿ ಮಾತಾಡ್ತೀರಾ. ಅಂಡ್ ಇದ್ರಲ್ಲಿ ನೋಡ್ಬೋದು, ಇಲ್ಲಿ ಒಂದು ದೊಡ್ಡ ಕತ್ತಿ ಟೈಪ್ ಇದೆ ಅಲ್ವಾ, ಅಂದ್ರೆ ನಿಮ್ಮ ಮಾತುಗಳು ಕೂಡ ಅಷ್ಟೇ ಶಾರ್ಪ್ ಆಗಿರುತ್ತೆ. ಸುಮ್ನೆ ಯಾರೋ ಬಂದ್ರು ಅಂತ ಗಾಸಿಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಪರ್ಸನ್ ಅಲ್ಲ ನೀವು. ಮಾತಾಡಿದ್ರೆ ಅದಕ್ಕೆ ತುಂಬಾನೇ ವ್ಯಾಲ್ಯೂ ಕೊಡ್ತೀರಾ. ಸೊ ಅವ್ರಿಗೆ ಒಂದ್ಸತಿ ಭಯ ಕೂಡ ಆಗಿತ್ತು ಡೆಫಿನೆಟ್ಲಿ, ಹೆಂಗ್ ನಾನು ಮಾತಾಡ್ಲಿ, ಹೆಂಗ್ ನಾನು ಅಪ್ರೋಚ್ ಮಾಡ್ಲಿ, ಯಾವ ಟೋನ್ ಇಟ್ಕೊಂಡು ಅಪ್ರೋಚ್ ಮಾಡ್ಲಿ, ನೀವೇನಾದ್ರು ಜಡ್ಜ್ ಮಾಡ್ಬಿಟ್ರೆ ಫಾರ್ ಎವರ್ ನೀವು ಜಡ್ಜ್ ಮಾಡ್ಬಿಡ್ತೀರೇನೋ ಅವ್ರನ್ನ, ಈ ತರ ಎಲ್ಲ ಯೋಚನೆ ಮಾಡಿದ್ದಾರೆ ಅವರು ನಿಮ್ ಬಗ್ಗೆ ಫಸ್ಟ್ ಟೈಮ್ ನೋಡಿದಾಗ. ಸೊ ಡೆಫಿನೆಟ್ಲಿ ಅಂದ್ರೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವ್ರಿಗೆ ಒಂದು ಪಾಯಿಂಟ್ ಅಲ್ಲಿ ಫೀಲ್ ಆಗಿದೆ, ಇವಾಗ ನಾನು ಮಾತಾಡ್ಸಿದ್ರೆ ಇವ್ರು ನಿಜ ನನಗೆ ರೆಸ್ಪಾನ್ಸ್ ಮಾಡ್ತಾರಾ, ಈ ತರ ಕೂಡ ಫೀಲ್ ಆಗಿದೆ. ಫಸ್ಟ್ ಇಂಪ್ರೆಷನ್ ಅಲ್ಲಿ ತುಂಬಾನೇ ಭಯ ಇತ್ತು ಅನ್ಸುತ್ತೆ. ನಿಮ್ಮ ಪರ್ಸನಾಲಿಟಿ ನೋಡಿ ಆಗಿರ್ಬೋದು, ನಿಮ್ಮ ಒಂದು ಪೊಸಿಷನ್ ನೋಡಿ ಆಗಿರ್ಬೋದು, ಹೆಂಗ್ ಅಪ್ರೋಚ್ ಮಾಡೋದು ಅಂತ ಕೂಡ ಭಯ, ಆ ತರ ಇತ್ತು ಇವ್ರಿಗೆ. ಒಂದು ಫಿಯರ್ಡ್ ಸಿಚುವೇಶನ್ ಇತ್ತು ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ದೇರ್ ಈಸ್ 9 ಆಫ್ ಸ್ವಾರ್ಡ್ಸ್. ನಿಮ್ಮ ಪರ್ಸನಾಲಿಟಿ ಅಂಡ್ ಎನರ್ಜಿ ಬಗ್ಗೆ ಇವಾಗ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಡೆಫಿನೆಟ್ಲಿ ಮೇ ಬಿ ಕರೆಂಟ್ ಸಿಚುವೇಶನ್ ಗ್ರೂಪ್ 1 ಯಾರೆಲ್ಲ ಚೂಸ್ ಮಾಡಿದೀರಾ, ಸ್ವಲ್ಪ ಏನೋ ಆಂಗ್ಸೈಟಿ ಇದೆ ನಿಮಗೆ, ಏನೋ ಟೆನ್ಷನ್ ಇದೆ ಲೈಫಲ್ಲಿ, ಅದನ್ನ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವ್ದೋ ಒಂದು ಸಿಚುವೇಶನ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಎಮೋಷನಲಿ ತುಂಬಾ ಹೆವಿನೆಸ್ ಕ್ಯಾರಿ ಮಾಡ್ತಾ ಇದ್ದೀರಾ, ಅದನ್ನ ಅವ್ರು ನೋಟಿಸ್ ಮಾಡ್ತಾ ಇದ್ದಾರೆ. ನಿಮ್ ಎನರ್ಜಿ ನೋಡಿದಾಗ ಇಟ್ಸ್ ಲೈಕ್ ಓಕೆ, ನೀವು ಒಂದೊಂದ್ ದಿನ ನಿದ್ದೆ ಕೂಡ ಕೆಡ್ತೀರಾ, ಏನಾದ್ರು ಕೆಲಸ ಬಂತು ಅಂದ್ರೆ ಅದನ್ನ ಡೀಪ್ ಆಗಿ ತಗೋದಿರ, ಯಾರಿಗೂ ಹೇಳ್ಕೊಳಲ್ಲ ನೀವು, ದಟ್ ಈಸ್ ಯು. ಸೊ ಈ ತರ ನಿಮ್ಮ ಪರ್ಸನಾಲಿಟಿ ಈ ತರ ಅಂತ ನೋಡ್ತಾ ಇದ್ದಾರೆ. ಅಂದ್ರೆ ಏನಾದ್ರು ಕಷ್ಟ ಬಂತು ಅಂದ್ರೆ ಅದನ್ನ ಶೇರ್ ಮಾಡ್ಕೊಳಲ್ಲ ನೀವು, ಅದನ್ನ ನೀವೇ ತಗೊಂತೀರಾ. ಏನಾದ್ರು ಪೇನ್ ಬಂತು ಅಂದ್ರೆ ಅದನ್ನ ಶೇರ್ ಮಾಡ್ಕೊಳಲ್ಲ. ಏನಾದ್ರು ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಬಂತು ಅಂದ್ರೆ ಶೇರ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ನೀವೇ ತಗೊಂತೀರಾ. ಸೊ ಇಟ್ಸ್ ಮೋರ್ ಲೈಕ್, ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ನಿಮಗೆ ಇವಾಗ ಕೆಲ್ಸದ ಸ್ಟ್ರೆಸ್ ಇದೆ, ರೆಂಟ್ ಸ್ಟ್ರೆಸ್ ಇದೆ, ಲೇ ಆಫ್ ಸ್ಟ್ರೆಸ್ ಇದೆ, ಏನೋ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದೆ ಮೇ ಬಿ. ಬಟ್ ಸ್ಟಿಲ್ ಅಷ್ಟೆಲ್ಲ ಸ್ಟ್ರೆಸ್ ಇದ್ರೂನು ಹೊರಗಡೆ ಜನರಿಗೆ ನಿಮ್ಮ ಒಂದು ಬ್ರೇವ್ ಫೇಸ್ ನ ತೋರಿಸ್ತಾ ಇದ್ದೀರಾ. ಅಥವಾ ಎರಡೆರಡು ಜಾಬ್ ಇದೆ, ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಏನೋ ಸಿಚುವೇಶನ್ ಥ್ರೂ ಹೋಗ್ತಾ ಇದ್ದೀರಾ, ಬಟ್ ಸ್ಟಿಲ್ ನೀವು ಆ ಒಂದು ಸ್ಟ್ರಾಂಗ್ ಫೇಸ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ ಹೊರಗಡೆ. ಆ ತರ ನಿಮ್ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದಾರೆ. ಮೇ ಬಿ ಅವ್ರಿಗೆ ನೀವು ಈ ತರ ಫೀಲ್ ಕೊಡ್ತಾ ಇದ್ದೀರಾ, ತುಂಬಾ ಟೆನ್ಷನ್ ಇದೆ ಬಟ್ ಅದನ್ನ ತೋರಿಸ್ಕೊಂತ ಇಲ್ಲ, ಏನೋ ಟೆನ್ಷನ್ ಇದೆ ಬಟ್ ಅದನ್ನ ತೋರಿಸ್ಕೊತಾ ಇಲ್ಲ, ಆ ತರ ಫೀಲ್ ಆಗ್ತಾ ಇದೆ ಅವ್ರಿಗೆ. ಸೊ ಡೆಫಿನೆಟ್ಲಿ ನಿಮ್ನ ತುಂಬಾ ಟ್ರಸ್ಟ್ ಮಾಡ್ತಾರೆ, ನಿಮ್ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ, ಬಿಕಾಸ್ ಮೆಚ್ಯೂರ್ಡ್ ಆಗಿ ಡೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಒಂದು ಎಮೋಷನಲ್ ಡೆಪ್ತ್ ಅಥವಾ ತುಂಬಾ ಸ್ಟ್ರೆಸ್ ಇದ್ರೂ ತೋರಿಸ್ಕೊಂಡನೆ ಇರೋದು, ಇದೆಲ್ಲ ಅವ್ರಿಗೆ ನಿಮ್ಮಲ್ಲಿ ಇನ್ನೂ ಅಟ್ರಾಕ್ಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಅವ್ರಿಗೆ ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ಯಾವುದೇ ರೀತಿಲಾದ್ರೂ ಇಫ್ ಪಾಸಿಬಲ್ ಒನ್ ಆರ್ ದಿ ಅದರ್ ವೇ ನಿಮಗೆ ಸಪೋರ್ಟ್ ಮಾಡಕ್ ಆಗತ್ತೆ ಅಂದ್ರೆ ಸಪೋರ್ಟ್ ಮಾಡೋಣ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಮೋರ್ ದೆನ್ ರೆಸ್ಪೆಕ್ಟ್ ಅಂತಾನೆ ಹೇಳ್ಬೋದು ಗ್ರೂಪ್ 1. ಸೊ ನೆಕ್ಸ್ಟ್ ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್ ಟ್ಯಾರೋ. ಸೊ ಹ್ಯಾಂಗ್ ಮ್ಯಾನ್ ಅಂದ್ರೆ ಪಾಸ್, ಸಿಚುವೇಶನ್ ಪಾಸ್ ಆಗಿದೆ, ಆ ತರ. ನಿಮ್ಮ ಸ್ಟ್ರೆಂತ್ ಏನೇನ್ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟೀಸ್ ನ ಅವ್ರಿಗೆ ಏನೇನ್ ಅನ್ಸುತ್ತೆ ಅಂತ ಬಂದಾಗ, ನೀವು ಯಾವ್ದೇ ಸಿಚುವೇಶನ್ ಇದ್ರೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀರಾ. ಜಸ್ಟ್ ಅನ್ ಎಕ್ಸಾಂಪಲ್, ಇವಾಗ ಯಾರೋ ಒಂದು ಹೊಸ ಆಫೀಸಿಗೆ ಯಾರೊಬ್ರು ಹೊಸೊಬ್ರು ಜಾಯ್ನ್ ಆಗ್ತಾರೆ, ಜಸ್ಟ್ ಬಿಕಾಸ್ ಅವ್ರಿಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಒಬ್ಬೊಬ್ರು ತುಂಬಾ ಜಡ್ಜ್ ಮಾಡ್ತಾರೆ. ಓಕೆ, ಬಟ್ ನೀವ್ ಆತರ ಅಲ್ಲ, ಅವರಲ್ಲಿ ಒಳಗಿರೋ ಸ್ಕಿಲ್ಸ್ ನೋಡ್ತೀರಾ, ಟ್ಯಾಲೆಂಟ್ ನೋಡ್ತೀರಾ. ಬಿಕಾಸ್ ಇಂಗ್ಲಿಷ್ ಅಲ್ಟಿಮೇಟ್ಲಿ ಅದು ನಮ್ ಲ್ಯಾಂಗ್ವೇಜ್ ಅಲ್ಲ, ಅದು ಇನ್ನೊಂದು ಯಾವ್ದೋ ದೇಶದ ಲ್ಯಾಂಗ್ವೇಜ್ ನ ನಾವ್ ಹಿಡ್ಕೊಂಡು ನಾವು ಪರದಾಡ್ತಾ ಇದೀವಿ. ಒಂದೊಂದ್ ಟೈಮ್ ನಮ್ಮವರಿಗೆ ಕೆಲ್ಸನೇ ಸಿಗಲ್ಲ ಜಸ್ಟ್ ಬಿಕಾಸ್ ಇನ್ಯಾವುದೋ ಕಂಟ್ರಿ ಲ್ಯಾಂಗ್ವೇಜ್ ಬರಲ್ಲ ಅಂತ.
and I don't know what I don't know the system properly, but yes, ನಾವು ಯಾವ ಕಲ್ಚರ್ನ ತಗೊಂತಾ ಇದೀವೋ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ತುಂಬಾ ಜನ ಸಿಲಿ ಥಿಂಗ್ಸ್ಗೆ ಜಡ್ಜ್ ಮಾಡ್ತಾರೆ, ಬಟ್ ಇವ್ರು ಆ ತರ ಆಗಿರಲ್ಲ. ಸೊ ನೀವ್ ಆ ತರ ಇಲ್ಲ. ಸೊ ಅವ್ರಿಗೆ ಈ ಒಂದು ಕ್ವಾಲಿಟಿ ಮೇ ಬಿ ಪಾಸಿಬಿಲಿಟಿ ಇದೆ, ತುಂಬಾ ಜನ ಅವ್ರನ್ನ ಜಡ್ಜ್ ಮಾಡಿದ್ರು ಅನ್ಸುತ್ತೆ ಒನ್ ಆರ್ ದಿ ಅದರ್ ವೇ, ಬಟ್ ನೀವು ಆ ತರ ನೋಡ್ಲಿಲ್ಲ ಅವ್ರನ್ನ. ಫಾರ್ ಅನ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಒಂದು ಕ್ಲಾಸ್ ಫೇಲ್ ಆದ್ರೆ, 8th ಸ್ಟ್ಯಾಂಡರ್ಡ್ ಫೇಲ್ ಆದ್ರೆ ನೆಕ್ಸ್ಟ್ 9th ಹೋಗಕ್ಕಾಗಲ್ಲ, 8th ಅಲ್ಲೇ ಇರ್ತೀರಾ, ರೈಟ್? ಫೇಲ್ ಆದ ಅಂತ ಅವ್ರ ನೆಂಟ್ರು, ನಿಮ್ ಕಸಿನ್ಸ್, ಅವ್ರದ್ದು ಪೇರೆಂಟ್ಸ್ ಎಲ್ಲಾ ಹೇಳ್ಕೊಂಡು ಹೋಗ್ತಾರೆ. ಬಟ್ ನೀವ್ ಯಾವ ತರ ಅಂದ್ರೆ, ಇಲ್ಲ, ನೀವು ಅವ್ರು ಫೇಲ್ ಆಗಿದ್ದಾರೆ ಅದಕ್ಕೆ ನೀವು ಅವ್ರನ್ನ ರೆಕಗ್ನೈಸ್ ಮಾಡಲ್ಲ. ನಿಮಗೆ ಗೊತ್ತು ಏನ್ ಹೇಳಿದ್ರೆ ಹರ್ಟ್ ಆಗತ್ತೆ, ಏನ್ ಹೇಳಿದ್ರೆ ಆಗಲ್ಲ. ಸೊ ಮನುಷ್ಯತ್ವದಿಂದ ನೀವು ಎಲ್ಲಾರನ್ನೂ ನೋಡ್ತೀರಾ ಅಲ್ವಾ, ಅದು ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಏನಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡಲ್ಲ, ಥಿಂಕ್ ಮಾಡ್ಬಿಟ್ಟು ರಿಯಾಕ್ಟ್ ಮಾಡ್ತೀರಾ. ಅಂಡ್ ಸಮ್ಟೈಮ್ಸ್ ಬೇರೆಯವ್ರ ಖುಷಿಗೋಸ್ಕರ ನೀವು ತುಂಬಾ ಸ್ಯಾಕ್ರಿಫೈಸ್ ಕೂಡ ಮಾಡಿರೋದಿದೆ. ಫಾರ್ ಅನ್ ಎಕ್ಸಾಂಪಲ್, ಏನೋ ಕೆಲಸ ಬಂತು ಅಂದಾಗ ಓವರ್ ಟೈಮ್ ಕೆಲಸ ಮಾಡಿದೀರಾ ನೀವು. ಇನ್ನೊಬ್ರು ಏನಾದ್ರು ಕಷ್ಟ ಬಂದು ಹೇಳ್ಕೊಂಡಾಗ ಇವಾಗೆಲ್ಲ ಟೈಮ್ ಇಲ್ಲ ಅಂತ ಕಳ್ಸಿಲ್ಲ, ನೀವು ರಿಯಾಕ್ಟ್ ಮಾಡಿದೀರಾ, ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿದೀರಾ. ಅದೆಲ್ಲ ಇನ್ನರ್ ಸ್ಟ್ರೆಂತ್ ಅಲ್ವಾ ನಿಮ್ದು, ಅದು ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಇಟ್ಸ್ ಲೈಕ್, ನೀವ್ ಯಾವ ತರ ಅಂದ್ರೆ, ಏನೇ ಒಂದು ಅರ್ಜೆಂಟ್ ಮಾಡ್ತಾ ಇದೀರಾ ಅಂದ್ರೆ ಅದಕ್ಕೆಲ್ಲ ಡಿಸಿಷನ್ ತಗೊಳಲ್ಲ, ತುಂಬಾ ಯೋಚನೆ ಮಾಡ್ಬಿಟ್ಟು ಡಿಸಿಷನ್ ತಗೊಂತೀರಾ. ಏನಾದ್ರೂ ಒಂದು ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದಕ್ಕೆ ಸ್ಟ್ಯಾಂಡ್ ತಗೊಂತೀರಾ. ತುಂಬಾ ಸತಿ ನೀವು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ, ತುಂಬಾ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀರಾ, ಸೆಲ್ಫಿಶ್ ತರ ಯೋಚನೆ ಮಾಡಲ್ಲ. ನೀವೇನೋ ಕೆಲಸ ಮಾಡೋದ್ರಿಂದ 9-10 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವ್ ಹೆಲ್ಪ್ ಮಾಡ್ತೀರಾ. ಯು ಆರ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಈ ಒಂದು ಜಗತ್ತಲ್ಲಿ ಅಂತಾನೆ ಹೇಳ್ಬೋದು. ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳಲ್ಲ, ಇನ್ಫ್ಯಾಕ್ಟ್ ನೀವು ಬೇರೆಯವ್ರ ಬಗ್ಗೆ ಕೂಡ ಯೋಚನೆ ಮಾಡ್ತೀರಾ. ಸೊ ನಿಮ್ಮಲ್ಲಿ ಈ ಒಂದು ಸ್ಟ್ರೆಂತ್ ನ ಅವ್ರು ನೋಡ್ತಾರೆ. ಇಟ್ಸ್ ಲೈಕ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಟ್ರೈ ಮಾಡ್ತೀರಾ, ಜೆನ್ಯೂನ್ ಆಗಿ ಕೇರ್ ಮಾಡ್ತೀರಾ, ವಿಚ್ ಇಸ್ ರಿಯಲಿ ರೇರ್. ಸೊ ಈ ತರ ಕ್ವಾಲಿಟೀಸ್ ಅವ್ರಿಗೆ ತುಂಬಾ ರೆಸ್ಪಾನ್ಸ್ ಆಗುತ್ತೆ. ಐ ಮೀನ್ ಇಷ್ಟ ಆಗ್ತಾ ಇದೆ. ಮೇ ಬಿ ಯಾರು ಅವ್ರಿಗೆ ಕೇರ್ ಮಾಡ್ದಿಲ್ದಿರೋ ಟೈಮಲ್ಲಿ ನೀವು ಕೇರ್ ಮಾಡಿರೋದು, ಇದೆಲ್ಲ ನಿಮ್ಮ ಸ್ಪೆಷಲ್ ಪ್ಲೇಸ್ ಅಲ್ಲಿ ಇಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಎಥಿಕ್ಸ್ ಇಷ್ಟ ಆಗುತ್ತೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಇಷ್ಟ ಆಗುತ್ತೆ, ನಿಮ್ಮ ಸೀರಿಯಸ್ ನೇಚರ್ ಅವರಿಗೆ ಇಷ್ಟ ಆಗುತ್ತೆ, ನಿಮ್ಮ ವ್ಯಾಲ್ಯೂಸ್ ಇಷ್ಟ ಆಗುತ್ತೆ. ಅಷ್ಟೊಂದು ಸ್ಟ್ರೆಸ್ ಇಡ್ಕೊಂಡು, ಜಾಬ್ ಪ್ರೆಷರ್ ಇಡ್ಕೊಂಡು ಸೈಲೆಂಟ್ ಆಗಿರೋದು ಇಷ್ಟ ಆಗುತ್ತೆ ಅವ್ರಿಗೆ. ಯುನೋ, ಯು ಆರ್ ವೆರಿ ಡಿಫ್ರೆಂಟ್. ಡೆಫಿನೆಟ್ಲಿ ಈ ಒಂದು ಟೈಮ್ಗೆ, ಈ ಒಂದು ಜನರೇಷನ್ಗೆ ಯು ಸ್ಟ್ಯಾಂಡ್ ಇನ್ ಅ ವೆರಿ ವೆರಿ ಡಿಫ್ರೆಂಟ್ ಪೊಸಿಷನ್ ಅಂತಾನೆ ಹೇಳ್ಬೋದು. ಗ್ರೂಪ್ 1, ಬ್ಯೂಟಿಫುಲ್. ಲೆಟ್ಸ್ ಸಿ ಇನ್ನು ನಿಮಗೆ ಏನ್ ಮೆಸೇಜ್ ಇದೆ ಅಂತ. Ten of Wands, Four of Swords, Knight of Pentacles. Let's see one by one. Okay, 10 of Wands. Okay. 4 of Swords, a bit of ಎಲ್ಲ ಒಂಥರ ಬಿಟ್ ಸ್ಟ್ರೆಸ್ಡ್ ಸಿಚುವೇಶನ್ ಅಲ್ಲಿ ಇದೀರಾ ಅನ್ನೋ ಒಂದು ಮೆಸೇಜ್ ತೋರಿಸ್ತಾ ಇದೆ ಇಲ್ಲಿ. ಸೊ ಮೇನ್ ಆಗಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂತಿದ್ದೀರಾ, ತುಂಬಾ ಸ್ಟ್ರೆಸ್ ತಗೊಂತಾ ಇದ್ದೀರಾ ಅನ್ನೋ ಒಂದು ಭಾವನೆ ಅವರಿಗಿದೆ ನಿಮ್ ಮೇಲೆ. ಇಟ್ಸ್ ಲೈಕ್ ಅವ್ರಿಗೆ ಒಂಥರ ಫೀಲ್ ಆಗತ್ತೆ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕೇನೋ, ಹೆಲ್ಪ್ ಬೇಕಂದ್ರೆ ಯಾಕೆ ಕೇಳ್ತಾ ಇಲ್ಲ ಇವರು, ಎಲ್ಲ ನಿಮ್ ಒಬ್ರೇ ಮಾಡೋದಕ್ ಟ್ರೈ ಮಾಡ್ತೀರಾ, ಯಾರ ಜೊತೆನೂ ಹೇಳ್ಕೊಳ್ಳಲ್ಲ ನೀವು. ಈವನ್ ಫ್ರೆಂಡ್ಸ್ ಜೊತೆನೂ ಕೂಡ ಓವರ್ಲೋಡ್ ಆದ್ರೂ, ಬರ್ಡನ್ ಆದ್ರೂನು ಯಾಕೆ ಹೇಳ್ಕೊಳಲ್ಲ ಅನ್ನೋ ಒಂದು ಕ್ವೆಶನ್ ಇದೆ ಅವರ ಮೈಂಡ್ ಅಲ್ಲಿ.
ಸಿ ಕೆಲಸನೂ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊತಾ ಇದ್ದೀರಾ, ಕೆಲವೊಬ್ರು ಓದ್ತಾ ಇದ್ದೀರಾ, ನೀವು ಸೈಡ್ ಹಸಲ್ ಮಾಡ್ತಾ ಇದ್ದೀರಾ ಅಟ್ ದ ಸೇಮ್ ಟೈಮ್. ಬಟ್ ಅದ್ರ ಬಗ್ಗೆ ಯಾರು ಜನ ಹೇಳ್ಕೊಂತ ಇಲ್ಲ, ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಬಟ್ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ, ಲೈಕ್ ಯಾಕೆ ಯಾಕೆ ಹೇಳ್ಕೊಂತ ಇಲ್ಲ, ಅಟ್ಲೀಸ್ಟ್ ನನ್ನ ಹತ್ರ ಯಾಕೆ ಹೇಳ್ಕೊಂತ ಇಲ್ಲ, ಎವ್ರಿಥಿಂಗ್ ಓಕೆ, ಹಿಂಗೆಲ್ಲ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಥಾಟ್ಸ್ ಅವಾಗ ಅವ್ರ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಐ ನೋ ನಿಮ್ಮ ಡೆಡಿಕೇಶನ್ ಅದ್ರಲ್ಲಿ ಎದ್ದು ಕಾಣ್ತಾ ಇದೆ ಅಂತ, ಬಟ್ ಅವ್ರಿಗೆ ಒಂಥರ ಫೀಲ್ ಏನೋ ಇಟ್ಸ್ ಓಕೆ ಅಲ್ವಾ, ನನ್ನ ಜೊತೆ ಹೇಳ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಮನ್ಸ್ ಭಾರ ಕಡಿಮೆ ಆಗ್ಬೋದೇನೋ, ಮೇ ಬಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಿಮ್ನ, ಏನೋ ಆ ಒಂದು ಮೂಮೆಂಟಿಗೆ ನಿಮಗೆ ಹೆಲ್ಪ್ ಮಾಡಕ್ ಇಷ್ಟಪಡ್ತಾರೆ. ಬಟ್ ನೀವ್ ಅದನ್ನ ಮೇ ಬಿ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಆ ಒಂದು ಪಾಯಿಂಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಎಲ್ಲಾ ಬರ್ಡನ್ ಅವರೇ ತಗೋತಾ ಇದ್ದಾರೆ, ವೈ ಇಸ್ ಇಟ್ ಲೈಕ್ ದಟ್, ಆ ತರ ಯೋಚನೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ದೇರ್ ಈಸ್ ನಿಮ್ ಬಗ್ಗೆ ಏನ್ ಮಾತಾಡ್ತಾ ಇದಾರೆ, ಇಟ್ಸ್ ಅ ಬಿಟ್ ಸೈಲೆಂಟ್ ಕಾರ್ಡ್. ಮೇ ಬಿ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇಲ್ಲ, ಅಷ್ಟು ಹೇಳ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಎಟ್ ದ ಸೇಮ್ ಟೈಮ್ ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸಿಗೆ ಹೇಳ್ತಾ ಇರ್ತಾರೆ ಅವಾಗ ಅವ್ರಿಗೆ ಸ್ವಲ್ಪ ಸ್ಪೇಸ್ ಬೇಕು, ಏನೋ ಅವ್ರು ಜಾಸ್ತಿ ಸೋಷಲೈಸ್ ಆಗಲ್ಲ. ನಂಗೆ ಮೇ ಬಿ ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಲ್ಲ, ಅವರು ಜಾಸ್ತಿ ಮಾತಾಡಲ್ಲ, ಯಾವಾಗ್ಲೂ ಅವ್ರವ್ರ ಪಾಡಿಗಿರ್ತಾರ ಅವರು, ತುಂಬಾ ಕ್ವೈಟ್ ಆಗಿರ್ತಾರೆ. ಐ ಡೋಂಟ್ ನೋ ನಿಮ್ ಪಾಸ್ಟ್ ಅಲ್ಲಿ ಏನಾಯ್ತು ಅಂತ ಗ್ರೂಪ್ ಒನ್. ಮೇ ಬಿ ರೀಸೆಂಟ್ ಆಗಿ ಏನಾದ್ರು ಬ್ರೇಕಪ್ ಅಥವಾ ಸಮ್ ಅನ್ವಾಂಟೆಡ್ ಸಿಚುವೇಶನ್ ನಿಮ್ಮ ಲೈಫ್ ಅಲ್ಲಿ ಆಗಿದೆ ಅಂದ್ರೆ, ಮೇ ಬಿ ಅವ್ರ ಫ್ರೆಂಡ್ಸ್ ಕೇಳ್ದಾಗೆಲ್ಲ ನಿಮ್ ಬಗ್ಗೆ ಮೇ ಬಿ ಶಿ ಆರ್ ಹಿ ಇಸ್ ಟೇಕಿಂಗ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಅಥವಾ ನೀವು ರೀಸೆಂಟ್ ಆಗಿ ಅವ್ರಿಗೆ ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅನ್ಸುತ್ತೆ. ಬಟ್ ನಿಮ್ ಮೇಲೆ ಕಂಪ್ಲೇಂಟ್ ಅಂತೂ ಮಾಡ್ತಾ ಇಲ್ಲ. ಮೇ ಬಿ ನಿಮಗ್ ನಿಮ್ಮ ಸ್ಪೇಸ್ ಬೇಕು ಆ ತರ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಮುಂಚೆ ಇದ್ದಷ್ಟು ಪ್ಲಾನ್ಸ್ ಮಾಡ್ತಾ ಇಲ್ಲ, ಪಾರ್ಟಿ ಮಾಡ್ತಾ ಇಲ್ಲ, ಯಾವ್ದೋ ಒಂದು ಕ್ಲಾಸಿಗೆ ಹೋಗ್ತಾ ಇದ್ರಿ, ಆ ಕ್ಲಾಸಿಗೆ ಹೋಗ್ತಾ ಇಲ್ಲ, ಆ ಸೋಷಿಯಲ್ ಸರ್ಕಲ್ ಇಂದ ಒಂಥರ ಪೀಸ್ ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಒಬ್ರೇ ಇರೋಣ ಅಂತ. ಮೇ ಬಿ ಈ ತರ ಹೇಳ್ತಾ ಇದ್ದಾರೆ ನಿಮ್ ಬಗ್ಗೆ. ಬಟ್ ಡೆಫಿನೆಟ್ಲಿ ಅವರು ನಿಮ್ಮ ಈ ಸೈಲೆನ್ಸ್ ನ ರೆಸ್ಪೆಕ್ಟ್ ಮಾಡ್ತಾರೆ. ಬಟ್ ಫುಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆಲ್ಲಾ ಬರ್ಡನ್ ನೀವು ಒಬ್ರೇ ತಗೊಂತಾ ಇದ್ದೀರಾ ಅಂತ. ಬಟ್ ಅವ್ರಿಗೆ ಗೊತ್ತು ನೀವೆಲ್ಲ ಸಿಚುವೇಶನ್ ಕ್ವೈಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಡೆಫಿನೆಟ್ಲಿ ಎಲ್ಲ ನಿಮ್ಮ ಕ್ಯಾರೆಕ್ಟರ್, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಮೇನ್ಲಿ ನಿಮ್ಮ ಎಮೋಷನಲ್ ಬೌಂಡ್ರೀಸ್ ನ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ನಾನು ಮುಂಚೆನೆ ಹೇಳ್ದಂಗೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಗ್ರೂಪ್ ಒನ್. ಸೊ ನೆಕ್ಸ್ಟ್ ನೈಟ್ ಆಫ್ ಪೆಂಟಕಲ್ಸ್, ಅವರಿಗೆ ನಿಮ್ಮ ಮೇಲಿರೋ ಸೀಕ್ರೆಟ್ ಫೀಲಿಂಗ್ಸ್. ಓಕೆ, ಡೀಪ್ ಇನ್ಸೈಡ್ ಅವರಿಗೆ ನಿಮ್ಮ ಈ ಕನೆಕ್ಷನ್ ತುಂಬಾ ಇಷ್ಟ ಆಗ್ತಾ ಇದೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ. ನಿಮ್ಮ ಈ ಒಂದು ಲಾಯಲ್ ಕನೆಕ್ಷನ್, ನಿಮ್ಮ ಮೇಲೆ ಯಾವತ್ತಿದ್ರೂ ಅವ್ರು ಟ್ರಸ್ಟ್ ಮಾಡ್ಬೋದು. ಐ ಡೋಂಟ್ ನೋ ಸಿಚುವೇಶನ್, ಕರೆಂಟ್ ಸಿಚುವೇಶನ್ ಹದ್ಗೆಟ್ ಹೋಗಿರ್ಬೋದು, ಬಟ್ ನಿಮ್ಮ ಮೇಲೆ ಕೌಂಟ್ ಮಾಡ್ತಾರೆ. ಈ ಕನೆಕ್ಷನ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನ್ನೋ ಥಾಟ್ ಡೆಫಿನೆಟ್ಲಿ ಅವರಿಗಿದೆ. ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಮೇ ಬಿ, ಬಟ್ ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ ತುಂಬಾ ಸ್ಲೋ ಆಗಿದೆ, ಜೆನ್ಯೂನ್ ಆಗಿದೆ. ಮೇನ್ ಆಗಿ ಏನೋ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಅವ್ರಿಗೆ ಗೊತ್ತು ನೀವು ಅವ್ರ ಲೈಫಲ್ಲಿ ಕೊನೆವರೆಗೂ ಇರ್ತೀರಾ, ಬೇರೆ ಈ ಕ್ಯಾಶುವಲ್ ಕನೆಕ್ಷನ್ ತರ ಬಿಟ್ಟು ಹೋಗುವ ಒಂದು ಪರ್ಸನ್ ಅಲ್ಲ ನೀವು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಗೊತ್ತು ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಸೇವಿಂಗ್ಸ್ ಮಾಡ್ತಾ ಇದ್ದೀರಾ, ಯಾರ ಜನ ಮಾತಾಡಕ್ ಇಷ್ಟ ಪಡ್ತಾ ಇಲ್ಲ, ನೀನು ಎಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ. ದೇ ನೋ ಇಟ್ ವೆರಿ ವೆಲ್. ಅವರಿಗೆ ನಿಮ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನಿಮಗೆ ಏನೆಲ್ಲ ಸಣ್ಣ ಪುಟ್ಟದ ಏನೆಲ್ಲ ಇಷ್ಟ ಇದೆ ಅದನ್ನ ಕೊಡ್ಸೋದಕ್ಕೆ ಇಷ್ಟಪಡ್ತಾರೆ. ಇಟ್ಸ್ ಲೈಕ್ ಸಿ, ಮೇ ಬಿ ನಿಮ್ಮಿಬ್ರು ಮಧ್ಯೆ ಒಂದು ಟ್ಯಾಗ್ ಲೈನ್ ಇವಾಗಲೇ ಬಂದಿಲ್ಲ ಅನ್ಸುತ್ತೆ, ಬೆಸ್ಟ್ ಫ್ರೆಂಡ್ಸ್ ಅಂತ. ಬಟ್ ಸ್ಟಿಲ್ ದೇ ಕೇರ್ ಅಬೌಟ್ ಯು. ಕನ್ಸಿಸ್ಟೆಂಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ. ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಪೊಟೆನ್ಷಿಯಲ್ ನೋಡ್ತಾರೆ. ಅದ್ರ ಬಗ್ಗೆ ಅವ್ರು ಹೇಳ್ಕೊಂಡನೇ ಇರ್ಬೋದು ಇಲ್ಲಿವರೆಗೂ. ಮೇ ಬಿ ಅವರಿಗೂ ಅದಿನ್ನೂ ರಿಯಲೈಸೇಷನ್ ಆಗಿಲ್ಲ. ಬಟ್
ಎಸ್, ನಿಮ್ಮ ಬಗ್ಗೆ ಸ್ಟಡಿ ಅಂಡ್ ಫೋಕಸ್ಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಅವ್ರು ನಿಮಗೆ ಆ ಒಂದು 3 ವರ್ಡ್ಸ್ ಹೇಳ್ದನೆ ಇರ್ಬೋದು, ಅಂದ್ರೆ ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ ಇದೆ ಅಂತ, ಬಟ್ ಅವರ ಆಕ್ಷನ್ಸ್ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ಇವಾಗ ಏನೇನೋ ನೀವು ಲೈಫಲ್ಲಿ ಮಾಡ್ತಾ ಇದ್ದೀರಾ, ಕೆಲವೊಂದೊಂದು ವಿಚಾರದಲ್ಲಿ ಕನ್ಫ್ಯೂಷನ್ ಇದೆ, ಯಾಕೆಲ್ಲ ಒಬ್ಬರೇ ಮಾಡ್ತಾ ಇದ್ದಾರೆ, ಯಾಕೆ ಹೇಳ್ಕೊತಾ ಇಲ್ಲ ಅಂತ. ಬಟ್ ನಿಮ್ಮಲ್ಲಿ ಇರೋ ಒಂದು ಸ್ಟ್ರೆಂತ್, ಆ ಸ್ಟ್ರಾಂಗ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರಿಗೆ ಗೊತ್ತು ನೀವು ರೆಸ್ಟ್ ಮಾಡ್ತಾ ಇದ್ದೀರಾ, ಹೀಲ್ ಮಾಡ್ತಾ ಇದ್ದೀರಾ. ಐ ನೋ ನೀವು ಅವ್ರನ್ನ ಜಾಸ್ತಿ ಮಾತಾಡಿಸ್ತಾನೂ ಇಲ್ಲ, ಸೈಲೆಂಟ್ ಆಗಿದ್ದೀರಾ. ಬಟ್ ಆ ಸೈಲೆಂಟ್ನ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಎವ್ರಿ ಡೀಟೇಲ್ಸ್ನ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಸೀರಿಯಸ್ ಆಗಿದ್ದಾರೆ. ಯಾವುದೇ ರೀತಿ ಕ್ಯಾಶುವಲ್ ರಿಲೇಶನ್ಶಿಪ್ ಥರ ನೋಡ್ತಾ ಇಲ್ಲ ನಾನು. ಯಾವುದೇ ರೀತಿ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಕಷ್ಟದಲ್ಲಿ ಬಂದೇ ಬರ್ತಾರೆ, ಕೈ ಹಿಡಿತಾರೆ ಅಂತ ಹೇಳ್ಬೋದು. ಗ್ರೂಪ್ 1 ಒಂದು ರಿಯಲ್ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಜೆನ್ಯೂನ್ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ನೀವು. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಪರ್ಸನ್ ಬಗ್ಗೆ ಅಂತ, ರೈಟ್? ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸಿನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ ಗಾಯ್ಸ್, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಅವ್ರಿಗೆ ನಿಮ್ಮ ಮೇಲಾದ ಫಸ್ಟ್ ಇಂಪ್ರೆಷನ್, ನಿಮ್ಮ ಎನರ್ಜಿ, ಕರೆಂಟ್ ಎನರ್ಜಿ ನಿಮ್ಮ ಮೇಲೆ ಏನಿದೆ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ್ಯಂಡ್ ನಿಮ್ಮಲ್ಲಿ ಯಾವ ಒಂದು ಕ್ವಾಲಿಟಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಆ್ಯಂಡ್ ಯಾವ ಒಂದು ಸಿಚುವೇಶನ್ ಬಗ್ಗೆ ಅವ್ರಿಗೆ ಕನ್ಫ್ಯೂಷನ್ ಇದೆ ಅಂತ ಕೂಡ ನೋಡೋಣ. ನಿಮ್ಮ ಬಗ್ಗೆ ಯಾವ ಥರ ಮಾತಾಡ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ, ಆ್ಯಂಡ್ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಆಲ್ ರೈಟ್. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಗ್ರೂಪ್ 2, let's see what's going on. Wow, 4 of Wands, great card to start with. ನಂಗೆ ಏನೋ ಒಂಥರ ಹುಡುಗನ್ ಥರ ಇದೊಂಥರ ಕಾಣಿಸ್ತಾ ಇದೆ ಈ ಒಂದು ರೀಡಿಂಗ್ ಅಲ್ಲಿ ಮಾತ್ರ, ನಂಗೆ ಹಂಗೆ ಕಾಣಿಸ್ತಾ ಇರೋದು ಲಿಟ್ರಲಿ. ಓಕೆ, ಸೆಕೆಂಡ್ ಕಾರ್ಡ್, ದ ಡೆವಿಲ್. Interesting, very 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 interesting. Third is, wow, beautiful card. Let me tell you guys, if ಈ ಪರ್ಸನ್ಗೆ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇನೆ ಆ ಒಂದು ಡೀಪ್ ಅಟ್ರಾಕ್ಷನ್ ಅನ್ನೋದು ಆಗೋಗ್ಬಿಟ್ಟಿತ್ತು. ಅಟ್ರಾಕ್ಷನ್ ಕರೆಂಟ್ಲಿ ಒಬ್ಸೆಷನ್ ಕೈಂಡ್ ಟರ್ನ್ ಔಟ್ ಕೂಡ ಆಗಿದೆ. ಎಲ್ಲ ಪಾಸಿಟಿವಿಟಿ ಆಗೇ ಬರ್ತಾ ಇದೆ. ಲೆಟ್ಸ್ ಸಿ ಒನ್ ಬೈ ಒನ್. ಓಕೆ, 1 by 1 ಹೋಗೋಣ. ಗ್ರೂಪ್ 2. ಓ, ಫಸ್ಟ್ ಆಫ್ ಆಲ್ ವೆರಿ ಪಾಸಿಟಿವ್. ಈ ಒಂದು ರೀಡಿಂಗ್ ಅಲ್ಲಿ ಡೆವಿಲ್ ಬರೋದು, ಇಟ್ಸ್ ಅ ವೆರಿ ಪಾಸಿಟಿವ್. ಲೆಟ್ ಮಿ ಟೆಲ್ ಯು 1 by 1 ಅಲ್ವಾ. ಸೊ ಇನಿಷಿಯಲ್ ಇಂಪ್ರೆಷನ್ ನಿಮ್ಮ ಮೇಲೆ ಏನಿತ್ತು ಅಂತ, ಫಸ್ಟ್ ಯಾವಾಗ ನಿಮ್ಮನ್ನ ಮೀಟ್ ಆದ್ರು ಆವಾಗಲೇ ನಿಮ್ನ ಒಂಥರ ಮ್ಯಾರೇಜ್ ಮಟೀರಿಯಲ್ ತರ ನೋಡ್ಬಿಟ್ರು, ಅಥವಾ ಡೆಫಿನೆಟ್ಲಿ ನಿಮ್ಮ ವೈಬ್ ಇಷ್ಟ ಆಯ್ತು. ಮೇ ಬಿ ನೀವು ಒಂದು ಸೋಷಿಯಲ್ ಗ್ರೂಪ್ ಅಲ್ಲಿ ಮೀಟ್ ಆಗಿದ್ದೀರಾ, ಮೇ ಬಿ ಸೋಷಿಯಲ್ ಕನೆಕ್ಷನ್, ಯಾವುದೋ ಒಂದು ಫಂಕ್ಷನ್ ನಡೀತಿರ್ಬೇಕಾರೆ, ಫ್ಯಾಮಿಲಿ ಒಕೇಶನ್, ಪಾರ್ಟಿ ಅಥವಾ ಈವೆಂಟ್ ನಡೀತಿರ್ಬೇಕಾರೆ ಮೇ ಬಿ ನೀವು ಮೀಟ್ ಆಗಿದ್ದೀರಾ. ಸೊ ಆ ಒಂದು ಎನರ್ಜಿನೇ ಫುಲ್ ಆಫ್ ವಾರ್ಮ್ ಗುಡ್ ಎನರ್ಜಿ, ಪಾರ್ಟಿಂಗ್ ಎನರ್ಜಿ ತರಾನೇ ಇತ್ತು, ಸರೌಂಡಿಂಗ್ ಎನರ್ಜಿ ಅಂತಾನೆ ಹೇಳ್ಬೋದು. ಸೊ ಏನೋ ಸೆಲೆಬ್ರೇಟ್ ಮಾಡಿದ್ದೀರಾ ಫಸ್ಟ್ ಮೀಟಿಂಗ್ ಅಲ್ಲೇ ಒಟ್ಟಿಗೆ ಇದ್ದು. ಇಟ್ಸ್ ಲೈಕ್ ನಿಮ್ಮನ್ನ ನೋಡಿದಾಗ ಅವರಿಗೆ ಹೋಮ್ ಫೀಲ್ ಆಯ್ತು, ಏನೋ ಹೋಮ್ ವೈಬ್ ಸಿಕ್ತು. ಏನೋ ಇವ್ರ ಜೊತೆ ನಾನು ಆ ಹೋಮ್ಲಿ ಫೀಲ್ ಆಗ್ಬೋದು, ಆ ಕಂಫರ್ಟ್ನೆಸ್ ಅಲ್ಲಿ ಇರ್ಬೋದು.
ಮೇ ಬಿ ನೀವು ಒಂದು ವೆಡ್ಡಿಂಗ್ ಅಲ್ಲಿ ಮೀಟ್ ಆಗಿದ್ದೀರಾ, ಪಾರ್ಟಿಲಿ ಮುಂಚೆ ಹೇಳ್ದಂಗೆ, ಅಥವಾ ದಿವಾಲಿ ಸೆಲೆಬ್ರೇಷನ್. ಸೊ ಆ ಒಂದು ಎನರ್ಜಿನೇ ಹಂಗಿತ್ತಲ್ವಾ, ಲೈಕ್ ಹ್ಯಾವಿಂಗ್ ಫನ್ ಎನರ್ಜಿ. ಸೊ ಅದು ಇನ್ನೂ ಜಾಸ್ತಿ ಮಾಡ್ತು ನಿಮ್ಮ ಮೇಲೆ ಆ ವೈಬ್ ಅಂತಾನೆ ಹೇಳ್ಬೋದು. ಮೇ ಬಿ ನೀವು ಸ್ಮೈಲ್ ಮಾಡ್ಕೊಂಡು ಖುಷಿಯಾಗಿ ಇನ್ನೊಬ್ರ ಜೊತೆ ಎಂಜಾಯ್ ಮಾಡ್ಕೊಂಡು, ಒಳ್ಳೆ ಬಟ್ಟೆ ಹಾಕೊಂಡು ಈವೆಂಟ್ ಅಲ್ಲಿ ತುಂಬಾ ಖುಷಿಯಾಗಿದ್ರಿ. ಅದೆಲ್ಲ ತುಂಬಾ ಇಷ್ಟ ಆಗಿದೆ. ದಟ್ ಫಸ್ಟ್ ಮೂಮೆಂಟ್ ಮೂವೀಸ್ ಎಲ್ಲ ಸ್ಲೋ ಮೋಷನ್ ಅಲ್ಲಿ ಹಾಕ್ತಾರಲ್ವಾ, ದ್ಯಾಟ್ ಮೂಮೆಂಟ್ ಅವ್ರಿಗೆ ಆಯ್ತು ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಈವನ್ ದೋ ನಿಮ್ನ ಫಸ್ಟ್ ಟೈಮ್ ನೋಡಿದ್ರು ಆ ಎನರ್ಜಿ ಅವ್ರಿಗೆ ಹೆಂಗೆ ಫೀಲ್ ಕೊಡ್ತು ಅಂದ್ರೆ, ಅವ್ರು ನಿಮ್ನ ತುಂಬಾ ದಿವಸದಾಗ ನೋಡಿದ್ದಾರೆ. ಇಟ್ಸ್ ಲೈಕ್ ನಿಮ್ನ ಅವ್ರ ಫ್ರೆಂಡ್ಸಿಗೆ ಮೀಟ್ ಮಾಡ್ಸೋಣ, ಅವ್ರ ಫ್ಯಾಮಿಲಿಗೆ ಮೀಟ್ ಮಾಡ್ಸೋಣ, ಬಿಕಾಸ್ ಡೆಫಿನೆಟ್ಲಿ ಅವರು ಕೂಡ ನಿಮ್ನ ಇಷ್ಟಪಡ್ತಾರೆ. ಈ ತರ ಫೀಲ್ ಆಯ್ತು ನಿಮ್ಮ ಮೇಲೆ ನಿಮ್ನ ನೋಡಿದಾಗ. ಬಿಕಾಸ್ ಡೆಫಿನೆಟ್ಲಿ ಫಸ್ಟ್ ಟೈಮ್ ನಿಮ್ನ ನೋಡಿದಾಗ್ಲೇ ಒಂದು ಪಾಸಿಟಿವ್ ಮೆಮೊರಿ ನೀವು ಕ್ರಿಯೇಟ್ ಮಾಡಿದ್ರಿ, ಆ ಮೂಮೆಂಟ್ ಕ್ರಿಯೇಟ್ ಮಾಡಿದ್ರಿ ಅಂತಾನೆ ಹೇಳ್ಬೋದು. ಹೋಮ್ ಫೀಲ್ ಆಗತ್ತೆ ನಿಮ್ ಸುತ್ತಮುತ್ತ ಇರ್ಬೇಕಾದ್ರೆ, ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತಿರೋಣ ಅಂತ ಫೀಲ್ ಆಗತ್ತೆ. ಖುಷಿ ಆಗತ್ತೆ, ವಾರ್ಮ್ ಫೀಲ್ ಆಗತ್ತೆ. ಡೆಫಿನೆಟ್ಲಿ ನಿಮ್ಮ ಒಂದು ಫಸ್ಟ್ ಮೀಟಿಂಗ್ ನ ಯಾವತ್ತು ಈ ಪರ್ಸನ್ ಮರೆಯಲ್ಲ ಅಂತಾನೆ ಹೇಳ್ಬೋದು. ಗ್ರೂಪ್ 2. ಓಕೆ, ಕರೆಂಟ್ಲಿ ನಿಮ್ಮ ಪರ್ಸನಾಲಿಟಿ ಡೆಫಿನೆಟ್ಲಿ ನಿಮ್ಮ ಮೇಲೆ ಒಬ್ಸೆಸ್ಡ್ ಆಗಿದ್ದಾರೆ, ವೆರಿ ಮಚ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮ್ಮ ಒಂದು ಪರ್ಸನಾಲಿಟಿ ಒಂಥರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ತರ ಫೀಲ್ ಆಗ್ತಾ ಇದೆ ಅವರಿಗೆ. ಅವ್ರಿಗೆ ಗೊತ್ತು ತುಂಬಾ ಹಚ್ಕೊಂಡಿದ್ದಾರೆ ನಿಮ್ನ ಅಂತ. ಅವ್ರಿಗೆ ಗೊತ್ತು ಸೀಕ್ರೆಟ್ ಆಗಿ ನಿಮ್ನ ಸ್ಟಾಕ್ ಕೂಡ ಮಾಡ್ತಾ ಇದ್ದಾರೆ, ಒಂಥರ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ ಮೇಲೆ ತುಂಬಾನೇ ಅಟ್ರಾಕ್ಟ್ ಆಗಿದ್ದಾರೆ, ಬಟ್ ಎಟ್ ದ ಸೇಮ್ ಟೈಮ್ ಕನ್ಫ್ಯೂಸ್ಡ್ ಆಗಿದ್ದಾರೆ ಕೂಡ. ಬಿಕಾಸ್ ನಿಮ್ ಬಗ್ಗೆ ಯೋಚನೆ ಆದಾಗೆಲ್ಲ ನಿಮ್ನ ಮೀಟ್ ಆಗೋಣ, ನಿಮ್ನ ಮಾತಾಡ್ಸೋಣ, ಇನ್ನೂ ಕ್ಲೋಸ್ ಆಗೋಣ, ಈ ತರ ಅವ್ರಿಗೆ ಫೀಲ್ ಆಗತ್ತೆ. ಅದು ಅವ್ರಿಗೆ ಸ್ವಲ್ಪ ಭಯ ಇದೆ, ನನ್ನ ಹತ್ರ ಎಲ್ಲ ಯೋಚನೆ ಮಾಡ್ಬಾರ್ದು, ಹಂಗೆಲ್ಲ ಭಯ ಇದೆ. ಮೇ ಬಿ ನಿಮ್ಮ ಇನ್ಸ್ಟಾ ಪೋಸ್ಟ್ಸ್ ಅವ್ರಿಗೆ ಇಷ್ಟ ಆಗುತ್ತೆ, ನಿಮ್ಮ ರೀಲ್ಸ್ ನ ಪದೇ ಪದೇ ನೋಡ್ತಾರೆ, ನಿಮ್ಮ ಕ್ಯಾಪ್ಷನ್ಸ್ ನ ಪದೇ ಪದೇ ಓದ್ತಾರೆ. ಬಿಕಾಸ್ ಅದರಲ್ಲೊಂದು ಆರಾ ಕ್ರಿಯೇಟ್ ಆಗಿದೆ, ವೆರಿ ಸೀಕ್ರೆಟ್ ಆಗಿ ನಿಮ್ಮ ಸ್ಟಾಕ್ ಮಾಡ್ತಾ ಇದ್ದಾರೆ ವಿತೌಟ್ ಎನಿ ಡೌಟ್, ಅಥವಾ ನಿಮ್ ಬಗ್ಗೆ ತಿಳ್ಕೊಂತಾ ಇದ್ದಾರೆ ವಿತೌಟ್ ಎನಿ ಡೌಟ್. ಇಟ್ಸ್ ಲೈಕ್ ನಿಮ್ನ ಅವ್ರ ಲೈಫಲ್ಲೇ ಮರೆಯೋದಕ್ಕಾಗಲ್ಲ, ಆ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಐ ನೋ ಇಟ್ಸ್ ಅ ಬಿಟ್ ಡಾರ್ಕ್ ಎನರ್ಜಿ ಇಲ್ಲಿ, ಬಟ್ ವೆರಿ ಪವರ್ಫುಲ್ ಆಗಿದೆ ಈ ಒಂದು ಎನರ್ಜಿ. ನನಗೆ ಯಾರ ಮೈಂಡ್ ಅಲ್ಲಿ ಬರ್ತಾ ಇದ್ರೆ, ಇಫ್ ಯು ಸಿ ಆಲಿಯಾ ಭಟ್, ನೋ ಕಂಗನಾ, ಐ ಗೆಸ್ ಕಂಗನಾ, ಕ್ವೀನ್ ಮೂವಿಲಿ ಕಂಗನಾ, ತಾರಾ ತಮಾಷಾ ಮೂವಿಲಿ, ಕಾಂಪ್ಲೆಕ್ಸ್, ವೆರಿ ಪ್ಯಾಷನೇಟ್, ನಿಮ್ಮ ಎನರ್ಜಿನೇ ತುಂಬಾ ಕ್ಯಾಪ್ಟಿವೇಟ್ ಆಗಿರುತ್ತೆ. ಆ ಪ್ಲೇಫುಲ್ ಎನರ್ಜಿ ಅದೆಲ್ಲ ತುಂಬಾ ಇಷ್ಟ ಆಗಿದೆ ಅವ್ರಿಗೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ನಿಮ್ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಅವಾಗ ಮಾತಾಡ್ಸೋಣ ಕೂಡ ಅಂತ ಯೋಚನೆ ಆಗತ್ತೆ. ಇಟ್ಸ್ ಲೈಕ್ ಯಾರಿಗೂ ಹೇಳ್ಕೊಂತ ಇಲ್ಲ, ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ. ಸೊ ದಟ್ ಈಸ್ ದೆಮ್ ಅಂತಾನೆ ಹೇಳ್ಬೋದು, ಕರೆಂಟ್ ಎನರ್ಜಿ ನಿಮ್ ಮೇಲೆ. ಸೊ ನಿಮ್ಮಲ್ಲಿ ಯಾವ ಒಂದು ಕ್ವಾಲಿಟಿ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನೋಡಿದಾಗ, ದಿಸ್ ಇಸ್ ಅ ವೆರಿ ಚೈಲ್ಡಿಶ್ ಎನರ್ಜಿ. ಓಕೆ, ಮೇ ಬಿ ನಿಮ್ಮ ಒಂದು ಜೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಕಟಕ ರಾಶಿ ಹಾಗೂ ಮೀನ ರಾಶಿ ಆಗಿರ್ಬೋದು. ಡೆಫಿನೆಟ್ಲಿ ವಾಟರ್ ಸೈನ್ಸ್ ತುಂಬಾನೇ ಪ್ಲೇಫುಲ್ ಆಗಿರ್ತೀವಿ ನಾವು, ರೈಟ್? ಸೊ ನಿಮ್ಮಲ್ಲಿ ಯಾವ ಕ್ವಾಲಿಟಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ರೆ, ಈವನ್ ದೋ ನಿಮ್ ಜೊತೆ ಎಲ್ಲ ಇದೆ, ಫ್ರೆಂಡ್ಸ್ ಇದ್ದಾರೆ, ಕನೆಕ್ಷನ್ಸ್ ಇದೆ, ಗುಡ್ ಕನೆಕ್ಷನ್ಸ್ ಇದೆ, ಗುಡ್ ಬ್ಯಾಕ್ ಗ್ರೌಂಡ್ ಇದೆ, ಬಟ್ ಸ್ಟಿಲ್ ನಿಮ್ಮ ಹಾರ್ಟ್, ಸಾಫ್ಟ್ ಹಾರ್ಟ್, ಆ ಇನ್ನೋಸೆನ್ಸ್ ಲುಕ್, ಇನ್ನೋಸೆನ್ಸ್ ಫೇಸು, ಆ ಫ್ರೆಶ್ ಫೇಸು, ಎಕ್ಸ್ಪ್ರೆಸಿವ್, ತುಂಬಾನೇ ಎಕ್ಸ್ಪ್ರೆಸಿವ್ ಅನ್ಸುತ್ತೆ ನೀವು. ಅಟ್ ದ ಸೇಮ್ ಟೈಮ್ ತುಂಬಾನೇ ಕ್ರಿಯೇಟಿವ್, ತುಂಬಾನೇ ರೊಮ್ಯಾಂಟಿಕ್. ನಿಮ್ಮಲ್ಲಿ ಇನ್ನರ್ ಎಬಿಲಿಟಿ ಇದೆ, ಪೀಪಲ್ನ ಡ್ರೀಮಿ ವರ್ಲ್ಡಿಗೆ ಹೇಳ್ಕೊಂಡು ಹೋಗ್ಬಿಡ್ತೀರಾ. ಆ ತರ ಒಂದು ಎಬಿಲಿಟಿ ಇದೆ. ಈ ಒಂದು ಕಷ್ಟದ ಸಿಚುವೇಶನ್ ಅಲ್ಲೂ ನೀವು ಆ ಒಂದು ಚೈಲ್ಡಿಶ್ ಎನರ್ಜಿನ ಮೇಂಟೈನ್ ಮಾಡ್ತೀರಾ, ಅದು ಅವರಿಗೆ ತುಂಬಾನೇ ಖುಷಿ ಆಗತ್ತೆ. ಇಟ್ಸ್ ಲೈಕ್ ಇಫ್ ಯು ರಿಮೆಂಬರ್, ಮುಂಬೈಲಿ ಒಂದು ಪೋಯೆಟ್ ಇದ್ರು. ಈವನ್ ಅವಳ ಹಾರ್ಟ್ ಬ್ರೇಕ್ ಆದ್ಮೇಲೆ, ಕರಿಯರ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆದ್ಮೇಲೂ ಅವಳು ಒಂದು ಪೋಯೆಟ್ ಬರೀತಾಳೆ ಅವಳ ಬ್ಲಾಗ್ ಅಲ್ಲಿ, ಪೇಂಟ್ ಮಾಡ್ತಾಳೆ. ಅವಳಿಗೆ ಏನ್ ಫೀಲ್ ಆಯ್ತು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ ಒನ್ ಆರ್ ದಿ ಅದರ್ ವೇ. ಸೊ ಈವನ್ ದೋ ಲೈಫಲ್ಲಿ ಚಾಲೆಂಜಸ್ ಇದ್ರೂನು ಸಣ್ಣ ಸಣ್ಣ ವಿಷಯಗಳಲ್ಲಿ ನೀವು ಖುಷಿ ಪಡ್ತೀರಾ.
ಏನೋ ಈವನ್ ದೋ ನಿಮಗೆ ಮನಿ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಟೀ ಕುಡಿಯೋಣ ಫ್ರೆಂಡ್ಸ್ ಜೊತೆ, ಏನೋ ಆ ಒಂದು ಮೂಮೆಂಟ್ ನ ಎಂಜಾಯ್ ಮಾಡ್ತೀರಾ. ಯಾವಾಗ್ಲೂ ಆ ಸ್ವೀಟ್ ಜೆಸ್ಟರ್ ನ ತೋರಿಸ್ತೀರಾ ನೀವು, ಯಾವಾಗ್ಲೂ ಎಮೋಷನಲಿ ಓಪನ್ ಆಗಿರ್ತೀರಾ, ಮೂತಿ ಸಿಟ್ ಮಾಡ್ಕೊಂಡು ಆ ಮೂತಿನ ಮೇಂಟೈನ್ ಮಾಡ್ಕೊಂಡು ಹೋಗಲ್ಲ ನೀವು. ಸೊ ಡೆಫಿನೆಟ್ಲಿ ನಿಮ್ನ ತುಂಬಾ ಅಡ್ಮೈರ್ ಮಾಡ್ತಾರೆ. ಅಂದ್ರೆ ನೀವು ಲೈಫ್ ನ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳಲ್ಲ, ಲೈಫ್ ನ ಈಸಿಯಾಗಿ ಮಾಡ್ಕೊಂತೀರಾ, ಅದು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆ ಸಾಫ್ಟ್ನೆಸ್ ಖುಷಿ ಆಗುತ್ತೆ, ಆ ಒಂದು ರೊಮ್ಯಾಂಟಿಕ್ ಐಸ್ ನಿಮ್ದು ಖುಷಿ ಆಗುತ್ತೆ. ಅಂದ್ರೆ ಈ ಒಂದು ಸೈನಿಕಲ್ ವರ್ಡ್ ಅಲ್ಲಿ ಇಟ್ಸ್ ವೆರಿ ರೇರ್ ಅಲ್ವಾ. ಸೊ ಅದು ಅವರಿಗೆ ಅವರ ಹಾರ್ಟ್ ಟಚ್ ಆಗುತ್ತೆ. ಈ ಇನ್ನೋಸೆನ್ಸ್ ಅವರಿಗೆ ಏನೋ ಆ ಹಾರ್ಟ್ ಟಚಿಂಗ್ ಇನ್ನೋಸೆನ್ಸ್ ನಿಮ್ದು ಅಂತಾನೆ ಹೇಳ್ಬೋದು ಗ್ರೂಪ್ 2. ಸೊ ಡೆಫಿನೆಟ್ಲಿ ಬ್ಯೂಟಿಫುಲ್, ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ ಸುತ್ತಮುತ್ತ ಇದ್ರೆ ಅವರಿಗೆ ತುಂಬಾನೇ ಕಂಫರ್ಟ್ ಫೀಲ್ ಆಗತ್ತೆ. ಲೈಕ್ ಅವರ ಮನೆಯವ್ರ ಜೊತೆನೆ ಇದಾರೆ ಅನ್ನೋ ಒಂದು ಫೀಲ್ ನೀವು ಕೊಡ್ತೀರಾ ಅವರಿಗೆ ಅಂತಾನೆ ಹೇಳ್ಬೋದು. ಸೊ ಡೆಫಿನೆಟ್ಲಿ ಅನ್ಫರ್ಗೆಟಬಲ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಡ್ರೀಮ್ ಮಾಡ್ತಾರೆ ಅವಾಗ. ಬ್ಯೂಟಿಫುಲ್ ಗ್ರೂಪ್ 2. ನಂಗಂತೂ ಎನರ್ಜಿ ತುಂಬಾನೇ ಇಷ್ಟ ಆಯ್ತು. ನಾನಾಗಿರೋ ಆಲ್ರೆಡಿ ಕ್ಲೈಮ್ ಮಾಡ್ಕೊತಾ ಇದ್ದೆ. There is, wow, look at this high priestess energy. There is king of cups, beautiful. Again water signs ಎರಡ್ ಸತಿ ಬಂದೆ, so it's a double confirmation. ಇಲ್ಲಿ either ನಿಮ್ದು ವಾಟರ್ ಸೈನ್ಸ್ ಅಥವಾ ಅವ್ರದ್ದು ವಾಟರ್ ಸೈನ್ಸ್ ಆಗಿರುತ್ತೆ ಅಂತ. Let's see group 2. Queen of Pentacles. I thought Queen of Cups and I don't know why, but it's Pentacles. Beautiful. Yeah, King agoito. Okay. Just a second. I don't know. Idyake ಇವತ್ತು ಹಿಂಗ್ ಆಡ್ತಾ ಇದೆ. ಓಕೆ, ಐ ಗೆಸ್ ಇವಾಗ ಬೆಟರ್, ಒಂದು ಪ್ರಾಪರ್ ಲೈನಲ್ಲಿ ಇದೆ ಅನ್ಕೊಂತೀನಿ ಇವಾಗ. ಓಕೆ, ಆಲ್ ರೈಟ್. ಸೊ ಫಸ್ಟ್ ಆಫ್ ಆಲ್ ಹೈ ಪ್ರೀಸ್ಟೆಸ್ ಬಂದಿದೆ ಗ್ರೂಪ್ 2. ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿನ ಇವ್ರು ಮರೆಯಲ್ಲ. ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಈಸ್, ನಿಮ್ನ ಮರೆಯಲ್ಲ ಅವರು. ದಟ್ ಈಸ್ ಫಾರ್ ಶೋರ್. ಓಕೆ, ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿ ಯಾವ ಒಂದು ಥಿಂಗ್ ಅವರಿಗೆ ಕನ್ಫ್ಯೂಸ್ಡ್ ಆಗಿ ಅನ್ಸುತ್ತೆ ಅಂದ್ರೆ, ನಿಮ್ಮ ಹೋಲ್ ಪರ್ಸ್ನಾಲಿಟಿನೇ ಕನ್ಫ್ಯೂಸಿಂಗ್ ಆಗಿದೆ ಅವರಿಗೆ. ಅಂದ್ರೆ ಮೇ ಬಿ ನೀವು ತುಂಬಾ ಸೀಕ್ರೆಟಿವ್, ಅಂದ್ರೆ ಹೊರಗಡೆ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀರಾ, ಬಟ್ ಸ್ಟಿಲ್ ನಿಮ್ಮ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ, ನೀವು ಯಾವ ತರ ಯೋಚನೆ ಮಾಡ್ತೀರಾ, ನೀವು ಮನೇಲಿ ಹೆಂಗಿರ್ತೀರಾ, ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಏನು, ಇದೆಲ್ಲ ನೀವು ಯಾರಿಗೂ ತೋರ್ಸಲ್ಲ. ನಿಮ್ಮ ಸೈಲೆನ್ಸ್ ಅವ್ರಿಗೆ ಒಂದೊಂದ್ಸತಿ ಕನ್ಫ್ಯೂಷನ್ ಕೊಡುತ್ತೆ. ನಿಮ್ಮ ಡೀಪ್ ಇನ್ನರ್ ವರ್ಲ್ಡ್ ಹೆಂಗಿದೆ, ತುಂಬಾ ನಿಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ ಅವರಿಗೆ. ತುಂಬಾ ಸ್ಮಾಲ್ ಥಿಂಗ್ಸ್ ಬಗ್ಗೆನೂ ಅವ್ರಿಗೆ ಕ್ವೆಶನ್ ಇದೆ, ಅದನ್ನ ಅವ್ರು ಹೇಳ್ಕೊಂತ ಇಲ್ಲ ಅಷ್ಟೇ. ಇಟ್ಸ್ ನಾಟ್ ದಟ್ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಬಟ್ ಇಟ್ಸ್ ದಟ್ ಅವರಿಗೆ ಫಿಗರ್ ಔಟ್ ಮಾಡೋದಕ್ ಆಗ್ತಾ ಇಲ್ಲ ನಿಮ್ ಬಗ್ಗೆ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ನೀವ್ ಎಷ್ಟ್ ಬೇಕಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ, ತುಂಬಾ ರಿಯಾಕ್ಟ್ ಮಾಡಲ್ಲ. ಏನಾದ್ರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದಕ್ಕೆ ಪದೇ ರೆಸ್ಪಾನ್ಸ್ ಮಾಡ್ಕೊಂಡು ಕೂರಲ್ಲ, ತುಂಬಾ ಅಬ್ಸರ್ವ್ ಮಾಡ್ತೀರಾ. ಗ್ರೂಪ್ ಅಲ್ಲಿ ಇದ್ರೂನು, ಯಾವ್ದಾದ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರು ತುಂಬಾ ಟೆಕ್ಸ್ಟ್ ಮಾಡಲ್ಲ. ಡೀಪ್ ಆಗಿ ಐ ಫೀಲ್ ನೀವು ಯಾವ ತರ ಅಂದ್ರೆ ಡೀಪ್ ಆಗಿ ಫೀಲ್ ಮಾಡ್ತೀರಾ, ಅದನ್ನ ಹೇಳ್ಕೊಳಲ್ಲ. ಸೊ ಅದು ಅವ್ರಿಗೆ ಯಾವ್ದು ಕನ್ಫ್ಯೂಸ್ಡ್ ಆಗುತ್ತೆ, ಇವ್ರು ನಿಜವಾಗ್ಲೂ ಏನ್ ಥಿಂಕ್ ಮಾಡ್ತಾ ಇದಾರೆ, ಇವ್ರಿಗೆ ನನ್ಕಂಡ್ರೆ ಏನ್ ಯೋಚನೆ ಇದೆ, ಏನಾದ್ರೂ ರಾಂಗ್ ವೇಲಿ ಇವ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಂತ ಇದೀನಾ, ಅಥವಾ ನೀವ್ ಯಾವ ತರ ಅಂದ್ರೆ ತುಂಬಾ ಕಾಮ್ ಪರ್ಸನ್ ನೀವು ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಕೂಡ. ಎಟ್ ದ ಸೇಮ್ ಟೈಮ್ ಎಲ್ಲರೂ ನಿಮ್ನ ನೋಡ್ತಾರೆ, ಬಟ್ ಅಂದ್ರೆ ಇಟ್ಸ್ ಲೈಕ್ ಅವ್ರು ನಿಮ್ ಬಗ್ಗೆ ನೋಡ್ತಾರೆ, ಬಟ್ ಅವ್ರಿಗೆ ನಿಮ್ ಬಗ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಆ ಒಂದು ಸೈಲೆಂಟ್ ಪರ್ಸ್ನಾಲಿಟಿನೇ ತುಂಬಾ ಪವರ್ಫುಲ್ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ತರ ಚೇಂಜ್ ಆಗ್ತಾ ಇದೆ, ಅವ್ರಿಗೆ ಫೀಲ್ ಆಗ್ತದೆ ನಿಮ್ ಮೇಲೆ.
ಒಂದ್ ಪಾಯಿಂಟ್ ಅವ್ರಿಗೆ ಫ್ರಸ್ಟ್ರೇಟ್ ಆಗುತ್ತೆ, ಬಟ್ ಯಾವಾಗ್ಲೂ ನಿಮ್ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಅವರ ಮೈಂಡ್ ಅಲ್ಲಿ ಓಡಾಡ್ತಾನೆ ಇರುತ್ತೆ. ಅಂದ್ರೆ ಯು ಲೀವ್ ಪೀಪಲ್ ವಂಡರಿಂಗ್ ಅಂಡ್ ವಾಂಟಿಂಗ್ ಮೋರ್. ಅಂದ್ರೆ ಆ ಕ್ವೈಟ್ನೆಸ್ ಸ್ಟ್ರೆಂತ್ ಆಗಿದೆ ನಿಮ್ದು ಅಂತಾನೆ ಹೇಳ್ಬೋದು. ಗ್ರೂಪ್ 2 ದಟ್ ಈಸ್ ರಿಯಲಿ ಬ್ಯೂಟಿಫುಲ್, ಅಂಡ್ ಇಟ್ಸ್ ಮೋರ್ ಲೈಕ್ ಮೀ. ನನ್ ಬಗ್ಗೆ ನಾನು ಹೇಳ್ಕೊಂಡಂಗ ಆಗ್ತಾ ಇದೆ ಇಲ್ಲಿ. ಓಕೆ, ಕಿಂಗ್ ಆಫ್ ಕಪ್ಸ್ ನೋಡೋಣ. ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಏನ್ ಮಾತಾಡ್ತಾರೆ, ಫ್ರೆಂಡ್ಸ್ ಜೊತೆ ಏನ್ ಮಾತಾಡ್ತಾರೆ ಅಂತ. ಮೇನ್ ಆಗಿ ಕಿಂಗ್ ಆಫ್ ಕಪ್ಸ್ ಅಂದ್ರೆ ಎಮೋಷನಲಿ ಸ್ಟ್ರಾಂಗ್, ಕಂಪೋಸ್ಡ್, ಗ್ರೇಸ್ಫುಲ್ ಪರ್ಸನಾಲಿಟಿ. ಅಂದ್ರೆ ನಿಮ್ ಎಮೋಷನ್ಸ್ ಬಗ್ಗೆ ನೀವು ಜಾಸ್ತಿ ಅದನ್ನ ಹೇಳ್ಕೊಳ್ಳಲ್ಲ. ಮೇ ಬಿ ಹಿಂಗ್ ಹೇಳ್ತಾರೆ, ಅವ್ರು ಜಾಸ್ತಿ ಏನು ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರವ್ರ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ, ಮೆಚುರಿಟಿ ಮೇಂಟೈನ್ ಮಾಡ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ನಿಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಅಂತಾನೆ ಹೇಳ್ಬೋದು. ಮೇ ಬಿ ಒಂದ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಫೀಲ್ ಆಗಿದೆ, ನೀವು ನಿಮ್ ಲೈಫಲ್ಲೂ ತುಂಬಾ ಸಿಚುವೇಶನ್ಸ್ ಆಗಿದೆ, ಬಟ್ ನೀವ್ ಯಾರ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋದ್ ಕೇಳಿಸ್ಕೊಂಡಿಲ್ಲ ನಾನು, ಆ ತರ ಹೇಳ್ತಾ ಇದ್ದಾರೆ. ಎಲ್ಲದನ್ನು ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅವರು, ಈ ತರ ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ಸಿಗೆ ನಿಮ್ ಬಗ್ಗೆ. ಮೇ ಬಿ ನೀವು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೂ ಕೂಡ ಒನ್ ಆರ್ ದಿ ಅದರ್ ವೇ ಹೆಲ್ಪ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಅದನ್ನ ಮಾತಾಡ್ತಾ ಇದ್ದಾರೆ. ಫುಲ್ ಟೈಮ್ ಜಾಬ್ ಮಾಡ್ತೀರಾ, ಫ್ರೆಂಡ್ಸ್ನು ಮೀಟ್ ಆಗ್ತೀರಾ, ಎಲ್ಲ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಏನೋ ಬಿಗ್ ಡೀಲ್ ಮಾಡ್ತಿರೋ ತರ ಮಾಡ್ತಾ ಇಲ್ಲ. ಅವ್ರಿಗೆ ನಿಮ್ ಮೇಲೆ ಯಾವ ತರ ಅಂದ್ರೆ ತುಂಬಾ ಫೀಲ್ ಮಾಡ್ತೀರಾ ಡೀಪ್ ಆಗಿ, ಬಟ್ ಅದನ್ನ ಡ್ರಾಮಾ ತರ ಕ್ರಿಯೇಟ್ ಮಾಡಲ್ಲ. ಅಳ್ಳೋದು, ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು, ಲೈಫ್ ನ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಮಾಡ್ತಾ ಇದೀರಾ. ಅದೇ ಹೇಳ್ದಂಗೆ ಲೈಫ್ ನ ಕಾಂಪ್ಲಿಕೇಟೆಡ್ ತರ ಮಾಡಲ್ಲ. ಏನೇನ್ ಆಗ್ತದೆ ಅದನ್ನ ಎಷ್ಟು ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ಬೋದು, ಎಷ್ಟು ಕಂಟ್ರೋಲ್ಡ್ ವೇ ಅಲ್ಲಿ ಹ್ಯಾಂಡಲ್ ಮಾಡ್ಬೋದು, ಆ ತರ ಹ್ಯಾಂಡಲ್ ಮಾಡ್ತೀರಾ ನೀವು. ಅ ಬಿಟ್ ಆಫ್ ವೆರಿ ಎಮೋಷನಲಿ ಇಂಟೆಲಿಜೆಂಟ್ ಅನ್ಕೊಂಡಿದ್ದಾರೆ ಅವ್ರು ನಿಮ್ನ. ಡೀಪ್ಲಿ ಕೈಂಡ್ ಅಂಡ್ ಸೆಲ್ಫ್ ಅವೇರ್ ಪರ್ಸನ್. ಈವನ್ ದೋ ನೀವೇನು ಎಕ್ಸ್ಪ್ರೆಸ್ ಮಾಡ್ದಾನೆ ಇದ್ರೂನು ನಿಮ್ ಬಗ್ಗೆ ತುಂಬಾನೇ ರೆಸ್ಪೆಕ್ಟ್ಫುಲ್ ವೇ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಈವನ್ ದೋ ನೀವು ಅವ್ರ ಜೊತೆ ಕ್ಲೋಸ್ ಆಗಿಲ್ಲ, ಬಟ್ ಸ್ಟಿಲ್ ನಿಮ್ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಗ್ರೂಪ್ 2 ದೇರ್ ಇಸ್ ಕ್ವೀನ್ ಆಫ್ ಪೆಂಟಕಲ್ಸ್, ಸೀಕ್ರೆಟ್ ಫೀಲಿಂಗ್ಸ್ ನಿಮ್ ಬಗ್ಗೆ. ಸೀಕ್ರೆಟ್ ಆಗಿ ನಿಮ್ ಜೊತೆ ಫ್ಯೂಚರ್ ಬಿಲ್ಡ್ ಮಾಡ್ಬೋದು ಅವರು, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಇದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಿಮ್ನ ಇಷ್ಟೊಂದು ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂತ. ಬಿಕಾಸ್ ನೀವು ಒಂಥರ ಸ್ಟೆಬಿಲಿಟಿ ರೆಪ್ರೆಸೆಂಟ್ ಮಾಡ್ತೀರಾ, ತುಂಬಾ ಜನ ಕೇರ್ ಮಾಡ್ತೀರಾ. ನಿಮ್ನ ನೋಡಿದಾಗ ಒಂಥರ ಪ್ರೊಟೆಕ್ಟೆಡ್ ಫೀಲ್ ಆಗುತ್ತೆ ಅವ್ರಿಗೆ. ಗ್ರೌಂಡೆಡ್ ಪರ್ಸನ್ ನೀವು, ಅಟ್ ದ ಸೇಮ್ ಟೈಮ್ ಪೇಷನ್ಸ್ ಪರ್ಸನ್ ನೀವು. ಸೊ ನಿಮ್ನ ನೋಡಿದಾಗ ಒಂದು ಟ್ರೂ ಪಾರ್ಟ್ನರ್ ನೋಡ್ದಂಗ ಆಗತ್ತೆ. ಬರೀ ಫೀಲಿಂಗ್ಸ್ ಅಷ್ಟೇ ಅಲ್ಲ, ಬಟ್ ಕರಿಯರ್ ಪಾರ್ಟ್ನರ್ ಅಂತ ಕೂಡ. ಕರಿಯರ್ ಕೂಡ ಇವ್ರ ಜೊತೆ ಗ್ರೋ ಮಾಡ್ಬೋದು ನಾನು, ಇವರ ಗೈಡೆನ್ಸ್ ಇಂದ ಗ್ರೋ ಮಾಡ್ಬೋದು, ಇವರ ಒಂದು ಎನರ್ಜಿಯಿಂದ ಗ್ರೋ ಮಾಡ್ಕೋಬಹುದು, ಆ ತರ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮಲ್ಲಿರೋ ಇಂಡಿಪೆಂಡೆಂಟ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ, ಆ ವಾರ್ಮ್ ಹಾರ್ಟ್ ಇಷ್ಟ ಆಗುತ್ತೆ. ಏನೋ ಒಂದು ಸಿಚುವೇಶನ್ ಆದ್ರೂ ಪ್ಯಾನಿಕ್ ಆಗಲ್ಲ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀರಾ. ಇದೆಲ್ಲ ಅವರಿಗೆ ಡಿಪೆಂಡಬಲ್ ಕೈಂಡ್ ಆಫ್ ಫೀಲ್ ಆಗುತ್ತೆ. ನಿಮ್ ಕರಿಯರ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಮನೇಲೂ ಹೆಲ್ಪ್ ಮಾಡ್ತಾ ಇದ್ದೀರಾ. ಇನ್ನು ನಿಮ್ ಸುತ್ತಮುತ್ತ ಸರೌಂಡಿಂಗ್ಸ್ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಎಷ್ಟು ಚಿಕ್ಕದಾಗಿದ್ರು ಮನೆ ಪರವಾಗಿಲ್ಲ, ದೊಡ್ಡದಾಗಿದ್ರು ಪರವಾಗಿಲ್ಲ, ಸುತ್ತಮುತ್ತ ಒಳ್ಳೆ ಪ್ಲಾಂಟ್ಸ್ ಬೆಳೆಸಿದೀರಾ. ಸಣ್ಣ ಪುಟ್ಟ ಏನಾದ್ರು ಫಂಕ್ಷನ್ಸ್ ಇದ್ರೆ ಅಟೆಂಡ್ ಆಗ್ತೀರಾ, ಚೆನ್ನಾಗಿ ಪ್ಲಾನ್ ಮಾಡ್ತೀರಾ ಲೈಫ್ನ. ಆ ಹೌಸ್ ನ ಹೋಮ್ ತರ ಕ್ರಿಯೇಟ್ ಮಾಡ್ತೀರಾ ನೀವು. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅವರಿಗೆ ನಿಮ್ ಬಗ್ಗೆ ಅಂತಾನೆ ಹೇಳ್ಬೋದು. ಇವ್ರ ಇದನ್ನ ನೀವು ಹೇಳ್ಕೊಂಡನೆ ಇರ್ಬೋದು. ಅವ್ರಿಗೊಂದ್ ಥಾಟ್ ಇದೆ, ನಾನು ಯಾವತ್ತಾರು ಲೈಫಲ್ಲಿ ಸೆಟಲ್ ಆಗ್ತೀನಿ ಅಂದ್ರೆ ಅದ್ ನಿಮ್ ಜೊತೆನೆ ಇರ್ಬೇಕು, ಅಥವಾ ನಿಮ್ ತರ ಇರುವಂತ ಒಂದು ಪರ್ಸನ್ ಜೊತೆನೆ ಆಗ್ಬೇಕು. ಇದು ಯಾವುದೇ ರೀತಿ ಫ್ಯಾಂಟಸಿ ಫೀಲಿಂಗ್ ಅಲ್ಲ ನಿಮ್ ಬಗ್ಗೆ. ಸಮಥಿಂಗ್ ರಿಯಲ್, ರೂಟೆಡ್ ಅಂಡ್ ವ್ಯಾಲ್ಯೂಯಬಲ್ ಕನೆಕ್ಷನ್, ಆ ತರ ನೋಡ್ತಾ ಇದ್ದಾರೆ. ಸೊ ಮೇ ಬಿ ನಿಮ್ನ ಸೀಕ್ರೆಟ್ ಆಗಿ ಯು ಆರ್ ದ ಒನ್ ಆ ತರ ನೋಡ್ತಾ ಇದ್ದಾರೆ. ಬಿಕಾಸ್ ನೀವು ಪೀಸ್ ಮತ್ತೆ ಪರ್ಪಸ್ ಎರಡನ್ನೂ ಲೈಫಲ್ಲಿ ತರ್ತೀರಾ ಅನ್ನೋ ಒಂದು ಥಾಟ್ ಇದೆ ಅವ್ರಿಗೆ. ಮೇ ಬಿ ಅದು ನಿಮ್ಗೆ ಯಾವತ್ತು ಹೇಳ್ದೇನೆ ಇರ್ಬೋದು, ಬಟ್ ಡೆಫಿನೆಟ್ಲಿ ಸೀಕ್ರೆಟ್ಲಿ ನಿಮ್ಮ ಜೊತೆ ಅವರ ಒಂದು ಫ್ಯೂಚರ್ನ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮ್ಮ ಈ ಒಂದು ಮಿಸ್ಟೀರಿಯಸ್ ನೇಚರ್ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಈ ಕಾಮ್, ಪ್ರೈವೇಟ್ ಆಗಿರೋದು, ಫ್ಯಾಮಿಲಿ ಈವೆಂಟ್ನು ಕೂಡ ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅಟೆಂಡ್ ಮಾಡೋದು, ನಿಮ್ಮ ಸೈಲೆನ್ಸ್ ಅವ್ರಿಗೆ ಇಷ್ಟ ಆಗ್ತಾ ಇದೆ, ನಿಮ್ಮ ಮೆಚ್ಯೂರಿಟಿ ಅವ್ರಿಗೆ ಇಷ್ಟ ಆಗ್ತಾ ಇದೆ.
ಏನಕ್ಕೂ ಲೈಫಲ್ಲಿ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಲ್ಲ, ಸಿಂಪಲ್ ಆಗಿ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗೋದು ಅವ್ರಿಗೆ ಇಷ್ಟ ಆಗ್ತಾ ಇದೆ. ಯುನೋ ಒಂಥರ ಹಸ್ಬೆಂಡ್ ಮೆಟೀರಿಯಲ್ ಅಥವಾ ವೈಫ್ ಮೆಟೀರಿಯಲ್ ಆ ತರ ನಿಮ್ನ ನೋಡ್ತಾ ಇದ್ದಾರೆ. ಯು ಆರ್ ವೆರಿ ರೇರ್, ಬಟ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ವೆರಿ ವರ್ತಿ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಗ್ರೂಪ್ 2 ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ನಂಗಂತೂ ಇಷ್ಟ ಆಯ್ತು ಈ ಒಂದು ಮೆಸೇಜ್. ನಿಮಗೆ ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.